ಸದ್ಗುರು ಶಿರಡಿ ಸಾಯಿ ಮಂದಿರದಲ್ಲಿ ನಾಳೆ ಮಾಧ್ಯಮ ದಿನಾಚರಣೆ ನಡೆಯಲಿದೆ ಎಂದು ಅಧ್ಯಕ್ಷ ಸಿದ್ದರಾಜು ತಿಳಿಸಿದ್ದಾರೆ. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಜುಲೈ 17ರಂದು ಬೆಳಗ್ಗೆ 10 ಗಂಟೆಗೆ ತಾಲೂಕಿನ ಚಿಕ್ಕೋನಹಳ್ಳಿ ಗೇಟಿನ ಸದ್ಗುರು ಶ್ರೀ ಸಾಯಿ ಮಂದಿರದಲ್ಲಿ ಮಾಧ್ಯಮ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗುರುಮೂರ್ತಿ ಗುರೂಜಿ ಹಾಗೂ ಚಂದ್ರಶೇಖರ ಗುರೂಜಿ ಮತ್ತು ಯೋಗಿ ಶಿವಾನಂದ್ ವಹಿಸಲಿದ್ದು, ಉದ್ಘಾಟನೆಯನ್ನು ಶಾಸಕರಾದ ಸಿಎನ್ ನೆರವೇರಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಆಶಯ ನುಡಿಗಳನ್ನು ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ತಗಡೂರು ಶಿವಾನಂದ ನುಡಿಯಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಾಸನ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಗೋಪಾಲಸ್ವಾಮಿ, ಕರ್ನಾಟಕ ವಿದ್ಯುತ್ ಕಾರ್ಖಾನೆಯ ಅಧ್ಯಕ್ಷರಾದ ಲಲಿತ್ ರಾಘವ್ ದೀಪು, ಪತ್ರಕರ್ತರ ಸಂಘದ ರಾಜ್ಯ ಸಮಿತಿಯ ಸದಸ್ಯರುಗಳಾದ ಎಚ್.ಪಿ. ಮದನಗೌಡ, ರವಿ ನಾಕಲಗೋಡು, ಜಿಲ್ಲಾ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ವೇಣುಕುಮಾರ್, ಕಾರ್ಯದರ್ಶಿ ಶಶಿಧರ್ ಹಾಗೂ ಜಿಲ್ಲಾ ಸಂಘದ ಪದಾಧಿಕಾರಿಗಳು ಮತ್ತು ತಾಲೂಕು ಪತ್ರಕರ್ತರ ಸಂಘದ ಸರ್ವ ಸದಸ್ಯರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಕುಟುಂಬದ ಸದಸ್ಯರಿಗೆ ಹಲವಾರು ರೀತಿಯ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಪತ್ರಿಕಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಿರಿಯ ಪತ್ರಕರ್ತರಾದ ನಟೇಶ್, ಚಂದ್ರು, ದಯಾನಂದ್ ವಿಶೇಷ ಸನ್ಮಾನಕ್ಕೆ ಆಯ್ಕೆ ಮಾಡಲಾಗಿದೆ. ಪತ್ರಿಕಾ ವಿತರಕರಾದ ಶರತ್ ಜಿ.ಆರ್. ಮಂಜುನಾಥ್ ಎಚ್.ಡಿ. ಸನ್ಮಾನಕ್ಕೆ ಭಾಗಿಯಾಗಿದ್ದಾರೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಸಿದ್ದರಾಜು, ಕಾರ್ಯದರ್ಶಿ ನಟೇಶ್, ಮಾಜಿ ಅಧ್ಯಕ್ಷರಾದ ವೆಂಕಟಸ್ವಾಮಿ, ಮಾಜಿ ಜಿಲ್ಲಾ ಪ್ರತಿನಿಧಿ ನಂದನ್, ಖಜಾಂಚಿ ಪಾಂಡುರಂಗ ಸೇರಿದಂತೆ ಇತರರು ಹಾಜರಿದ್ದರು. ಮಾತಿಗೆ ಮುಂದುವರಿಸಿದಂತೆ ಈ ಕಾರ್ಯಕ್ರಮದಲ್ಲಿ ಸದ್ಗುರು ಶ್ರೀ ಸಿದ್ಧ ಸಾಯಿ ಆಶ್ರಮದ ಗುರುಗಳಾದಂಥ ಯೋಗಿ ಶಿವಾನಂದ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಬೆಳಗ್ಗೆಯಿಂದ ಒಂದು ಸಂಜೆವರೆಗೂ ಒಂದು ದಿವಸದ ಕಾರ್ಯಕ್ರಮಗಳಲ್ಲಿ ಪತ್ರಕರ್ತರುಗಳು ಸುದ್ದಿಯ ಹಿಂದೆ ಹೋಗಿ ಸುದ್ದಿನ ಮಾಡಿ ಬಂದು ಸುದ್ದಿನ ಕಳಿಸೋದ್ರಲ್ಲೇ ದಿನಪೂರ್ತಿ ಕಳೆಯ ಈ ಇತ್ತೀಚಿನ ದಿನಗಳಲ್ಲಿ ಒಂದು ದಿವಸ ಪತ್ರಿಕಾ ದಿನಾಚರಣೆ ಎಂದು ಪತ್ರಕರ್ತರು ಮತ್ತು ಅವರ ಕುಟುಂಬದವರೆಲ್ಲ ಸೇರಿ ಒಂದು ಖುಷಿಯ ಕ್ಷಣಗಳನ್ನು ಕಳೆಯುವಂಥ ಒಂದು ಪತ್ರಿಕಾ ದಿನಾಚರಣೆ ಇದು. ಪತ್ರಿಕಾ ದಿನಾಚರಣೆಯಲ್ಲಿ ಬೆಳಗ್ಗೆ ಉದ್ಘಾಟನೆ ಕಾರ್ಯಕ್ರಮ ಆದ ನಂತರ ಪತ್ರಕರ್ತರು ಮತ್ತು ಪತ್ರಕರ್ತರ ಕುಟುಂಬದ ಸದಸ್ಯರುಗಳಿಗೆ ವಿವಿಧ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಲಾಗಿದೆ. ಅದರಲ್ಲಿ ಮ್ಯೂಸಿಕಲ್ ಚೇರು ಮತ್ತು ಪಾಸಿಂಗ್ ದ ಬಾಲು, ಲೆಮನ್ ಇನ್ ದ ಸ್ಪೂನ್, ಈ ಥರ 5-6 ಗೇಮುಗಳನ್ನು ಪತ್ರಕರ್ತರು ಮತ್ತು ಅವರ ಸದಸ್ಯರು ಮತ್ತು ಮಕ್ಕಳುಗಳಿಗೆ ಆಯೋಜನೆ ಮಾಡಿ ಅವರಿಗೆ ಅಲ್ಲೇ ಬಹುಮಾನವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಸಂಜೆ